ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದು ಮೇನ್ ರೀಸನ್ 3 ಜನಗಳಿಗೆ. ಒಂದು ಕೃಷ್ಣ ಸಾರ್ಥಕ್, ಜಗದೀಶ್ ಅವರು ಹಾಗೂ ವಿಜಯ್, 3 ಜನ. ಯಾಕಂದರೆ ವಿಜಯ್ ಬಿಡಿ, ನಾವು ಐ ಥಿಂಕ್ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ, ಒಂದು ಆ್ಯಕ್ಟ್ರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇರೋದು. ವಿಜಯ್ನ ನಾನು ಆಲ್ಮೋಸ್ಟ್ ಒಂದು 24 ಇಯರ್ಸ್ ನೋಡ್ತಾ ಇದ್ದೀನಿ. ಫಸ್ಟ್ ರಾಕ್ಷಸ, ಆವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ, ಬೇಡ ಅಂತ ಹೇಳಿದ್ರೆ ಇಲ್ಲ ಒಂದು ಸೀನ್ ಬಂದು ಮಾಡ್ತೀನಿ. ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲ್ಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೆದಿದ್ರೆ ಅದು ತುಂಬ ವಿಜಯ್ ಬಂದು ನಾನು ಹೇಳಿದ್ರೆ ಚಿಕ್ಕ ರೋಲ್. ಆಮೇಲೆ ಋಷಿ ಮಾಡ್ತಾರೆ. ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾ ಮುಹೂರ್ತ ಕರೆಕ್ಟ್ ಬರೀತಾರೆ, ಅದು ರಾಂಗ್ ಟೈಮಲ್ಲಿ ಬರ್ತಾರೆ. ಅಪ್ಪಾಜಿ ಹೋಗಿದ್ದು ಒಂದು 2ನೇ ದಿನಕ್ಕೆ ಬಂದ. ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ. ಇನ್ವಿಟೇಷನ್ ನೋಡ್ಬಿಟ್ಟು ಭಾಳ ಖುಷಿ ಆಯ್ತು. ತುಂಬ ಚೆನ್ನಾಗಿದೆ ಸೂರಿ, ಭಾಳ ಪ್ರಾಮಿಸಿಂಗ್ ಆಗಿದೆ, ಬರಬೇಕು ಅಂತ ಆಸೆ, ನಿಮ್ಗೆ ಗೊತ್ತು. ಅದು ಅವ್ರು ಹೇಳಿದ್ರು ಇಲ್ಲ ನಾನು ನಿಮ್ಗೆ ಸುಮ್ಮನೆ ಬಂದು ಕೊಡಬೇಕು ಅಂತ ಅನಿಸ್ತು, ಕೊಟ್ಟೆ. ಅದಾದಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ. PVR ಥಿಯೇಟ್ರಿಗೆ ಹೋಗಿ ನೋಡಿದೆ. ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು. ಅಲ್ಲಿಂದ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾದ ಅಂತ ಇನ್ನೊಬ್ರು ಆರ್ಟಿಸ್ಟ್ ನನಗೆ ತುಂಬ ಇಷ್ಟವಾದ ಆಕ್ಟರ್ ಅನ್ನೋದಂದ್ರೆ ಲೂಸ್ ಮಾದ, ನನಗೆ ಭಾಳ ಫೇವರೇಟ್. ನನಗೆ ವಿಜಯ್ ಜೊತೆಲಿ ಅವರಷ್ಟು ಅಷ್ಟೇ ತುಂಬ ಪ್ರಾಮಿಸಿಂಗ್ ಮಾಡಿದ್ರು. ಅವ್ರದ್ದೇ ಸಿನಿಮಾ ಅದು, ಅವ್ರದ್ದೇ ಸಿನಿಮಾ ಭಾಳ ಅದ್ಭುತವಾದ. ನಾವು ಹೇಳಿದೆ 100% ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ. ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡು ಬಂತು ದುನಿಯಾ ವಿಜಯ್ಗೆ. ಯಾಕೆ ನಮಗೆಲ್ಲ ಓನ್ಲಿ ಬಂತು 25 ಸಿನಿಮಾ ಆದ್ಮೇಲೆ ಬಂತು. ಬಟ್ ಫಸ್ಟ್ ಸಿನಿಮಾದಲ್ಲಿ ಸ್ಟೇಟ್ ಅವಾರ್ಡ್ ಸಿಕ್ತು. ಭಾಳ ಖುಷಿ ಆಯಿತು. ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು.